ಓಂ ಶ್ರೀಂ ಗುರುಭ್ಯೋ ನಮಃ. ಓಂ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಾಯ ನಮಃ ಎಂದು ಹೇಳುತ್ತಾ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ಇಂದು ನಾವು ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಚಂದ್ರಗ್ರಹಣವು ಯಾವ ದಿನದಂದು ನಡೆಯುತ್ತದೆ, ಯಾವ ದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತದೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ಏನೆಲ್ಲ ಆಚರಣೆ ಮಾಡಬೇಕು, ಯಾವ ರಾಶಿಗಳಿಗೆ ಯಾವ ಯಾವ ಫಲಗಳು ಇರುತ್ತದೆ, ಹಾಗೂ ಜಪ ತಪ ಧ್ಯಾನ ದಾನ ಮಾಡುವುದರಿಂದ ಆಗುವ ಪ್ರಯೋಜನಗಳು ಮತ್ತು ಚಂದ್ರಗ್ರಹಣದ ದಿನದಂದು ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಮಾಡಬಾರದು ಎಂದು ತಿಳಿಯೋಣ. ಈ ವರ್ಷದ ಎರಡನೆಯ ಚಂದ್ರಗ್ರಹಣವು ಇದೇ ಸೆಪ್ಟೆಂಬರ್ 7, 2025 ರವಿವಾರ ಭಾದ್ರಪದ ಶುಕ್ಲ ಪೂರ್ಣಿಮಾ ದಿನದಂದು ಸಂಭವಿಸಲಿದೆ. ಇದನ್ನು ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ, ಬ್ಲಡ್ ಮೂನ್ ಮತ್ತು ಸಂಪೂರ್ಣ ಚಂದ್ರಗ್ರಹಣವೆನ್ನುತ್ತಾರೆ. ಇದು ವಿಶೇಷ ಮತ್ತು ವಿಭಿನ್ನವಾಗಿರುತ್ತದೆ. ಇದು ರಾಹುಗ್ರಸ್ತ ಚಂದ್ರಗ್ರಹಣವಾಗಿದ್ದು ಪೂರ್ವ ಭಾದ್ರ ನಕ್ಷತ್ರ ಮತ್ತು ಕುಂಭ ರಾಶಿಯಲ್ಲಿ ನಡೆಯುತ್ತದೆ. ಈ ಸಮಯದಲ್ಲಿ ಮೇಷ, ವೃಷಭ ಮತ್ತು ಮಿಥುನ ಲಗ್ನಗಳು ನಡೆಯುತ್ತಿರುತ್ತವೆ. ಈ ಗ್ರಹಣವು ಏಷ್ಯಾ, ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾ, ಮಧ್ಯಪ್ರಾಚ್ಯ ಮತ್ತು ಭಾರತ ದೇಶಗಳಲ್ಲಿ ಗೋಚರಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣದ ಸೂತಕ ಕಾಲವು ಗ್ರಹಣಕ್ಕೆ 9 ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ. ಭಾರತದಲ್ಲಿ ಈ ಗ್ರಹಣವು ಗೋಚರಿಸುವುದರಿಂದ ಸೂತಕ ಅವಧಿಯು ನಮಗೆ ಅನ್ವಯಿಸುತ್ತದೆ. ಹಾಗಾಗಿ ಗ್ರಹಣದ ಆಚರಣೆ ಮಾಡಬೇಕಾಗುತ್ತದೆ. ಸ್ಪರ್ಶಕಾಲ ರಾತ್ರಿ 9:56, ನಿಮ್ಮಿಲನ ಕಾಲ ರಾತ್ರಿ 11, ಮಧ್ಯಕಾಲ ರಾತ್ರಿ 11:42, ಉನ್ಮಿಲನ ಕಾಲ ರಾತ್ರಿ 12:23, ಮೋಕ್ಷಕಾಲ ರಾತ್ರಿ 1:27. ಇದೇ ರಾಹುಗ್ರಸ್ತ ಚಂದ್ರಗ್ರಹಣವಾಗಿದ್ದು ಸೆಪ್ಟೆಂಬರ್ 7ರಂದು ಭಾರತೀಯ ಕಾಲಮಾನದಲ್ಲಿ ರಾತ್ರಿ 9:56 ಗಂಟೆಗೆ ಪ್ರಾರಂಭವಾಗುತ್ತದೆ ಹಾಗೂ ಮಧ್ಯರಾತ್ರಿ 1:27 ಗಂಟೆಗೆ ಮುಕ್ತಾಯವಾಗುತ್ತದೆ. ಅತ್ಯಂತ ಪುಣ್ಯಕಾಲ 3 ಗಂಟೆ 31 ನಿಮಿಷಗಳು. ಇನ್ನು ಭೋಜನ ವಿಚಾರ ಬಂದರೆ ಈ ದಿನ ಸೂರ್ಯೋದಯಾದಿ ಹಗಲು 12:15 ಗಂಟೆವರೆಗೂ ಭೋಜನಾದಿಗಳಿಗೆ ಅವಕಾಶ ಇರುತ್ತದೆ. ಮಕ್ಕಳು, ಗರ್ಭಿಣಿಯರು, ವಯೋವೃದ್ಧರು, ರೋಗಿಗಳು, ಅಶಕ್ತರು ಈ ದಿನ ಹಗಲು 3:13 ಗಂಟೆವರೆಗೂ ಆಹಾರ ಸೇವಿಸಬಹುದು. ದರ್ಪಣ ವಿಚಾರ ಗ್ರಹಣದ ಮಧ್ಯ ಕಾಲಾನಂತರ ಅಂದರೆ ರಾತ್ರಿ 11:42 ಗಂಟೆಯ ನಂತರ ದರ್ಪಣಾದಿಗಳನ್ನು ನಡೆಸಬಹುದು. ಶ್ರಾದ್ದ ವಿಚಾರ ಶ್ರಾದ್ದ ಕರ್ತೃಗಳು ಭಾದ್ರಪದ ಶುಕ್ಲ ಪೂರ್ಣಿಮಾ ಶ್ರಾದ್ದವನ್ನು ಮರುದಿನ ದಿನಾಂಕ 8/9/2025 ಸೋಮವಾರ ಭಾದ್ರಪದ ಕೃಷ್ಣ ಪಾಂಡ್ಯಮಿ ದಿನ ನಡೆಸಬಹುದು. ಇನ್ನು ಸ್ನಾನದ ವಿಚಾರ ಬಂದರೆ ಗ್ರಹಣ ಪ್ರಾರಂಭವಾಗುತ್ತಿದ್ದಂತೆ ಹಾಗೂ ಗ್ರಹಣ ಬಿಟ್ಟ ನಂತರ ಉಟ್ಟ ಬಟ್ಟೆಯಲ್ಲಿಯೇ ಸ್ನಾನ ಮಾಡಬೇಕು ಮತ್ತು ಗ್ರಹಣದ ಸಮಯದಲ್ಲಿ ಧನಸ್ಸು, ಕನ್ಯಾ, ವೃಷಭ, ಮೇಷ ರಾಶಿಗಳಿಗೆ ಶುಭ ಫಲ, ಮಕರ, ತುಲಾ, ಸಿಂಹ, ಮಿಥುನ ರಾಶಿಗಳಿಗೆ ಮಿಶ್ರ ಫಲ ಹಾಗೂ ಕುಂಭ, ಮೀನ, ಕಟಕ, ವೃಶ್ಚಿಕ ರಾಶಿಗಳಿಗೆ ಅಶುಭ ಫಲ ದೊರೆಯುವ ಸಂಭವವಿದೆ. ಚಂದ್ರಗ್ರಹಣದ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸುವುದರಿಂದ ಚಂದ್ರಗ್ರಹಣದ ದೋಷ ನಿವಾರಣೆಯಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಚಂದ್ರ ಬೀಜ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೋಂ ಸಾಹ ಚಂದ್ರಾಯ ನಮಃ. ಚಂದ್ರ ಗಾಯತ್ರಿ ಮಂತ್ರ ಓಂ ಶಿರಪುತ್ರಾಯ ವಿದ್ಮಹೆ ಅಮೃತ ತತ್ವಾಯ ಧೀಮಹಿ ತನ್ಮೋ ಸೋಮಃ ಪ್ರಚೋದಯಾತ್. ನವಗ್ರಹ ಚಂದ್ರ ಶಾಂತಿ ಮಂತ್ರ ಓಂ ದಧಿಶಂಕ ತುಷಾರಂಭಂ ಶಿರೋಧಾರ್ಣವ ಸಂಭವಂ ನವಾಮಿ ಶಶಿನಂ ಸೋಮಂ ಶಂಭೋ ಮುಕುಟ ಭೂಷಣಂ. ಇನ್ನು ಕೆಲವು ಪರಿಣಾಮಗಳಿಂದ ಮುಕ್ತಿ ಪಡೆಯಲು ಲಲಿತ ಸಹಸ್ರನಾಮ, ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅಥವಾ ಇತರೆ ಸ್ತೋತ್ರಗಳನ್ನು ಪಠಿಸುವುದು ಉತ್ತಮ. ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬಾರದೆಂದು ತಿಳಿಯೋಣ. ಚಂದ್ರಗ್ರಹಣದ ದಿನದಂದು ನೀವು ಯಾವುದೇ ಕೆಲಸಗಳನ್ನು ಮಾಡಲು ಹೊರಟರೂ ಅದರ ಬಗ್ಗೆ ಸರಿಯಾಗಿ ಯೋಚಿಸಿ ನಂತರ ಮಾಡಬೇಕು. ಒಂದು ವೇಳೆ ನೀವು ಮಾಡಲು ಹೊರಟ ಕೆಲಸಗಳಲ್ಲಿ ಸಮಸ್ಯೆಗಳು ಉಂಟಾದರೆ ಅದರಿಂದ ಕೆಟ್ಟ ಫಲಗಳು ಎದುರಾಗುತ್ತದೆ ಎನ್ನುವ ನಂಬಿಕೆ ಇದೆ. ಚಂದ್ರಗ್ರಹಣದ ದಿನದಂದು ನೀವು ಈ ಕೆಲಸಗಳನ್ನು ಮಾಡಲೇಬೇಡಿ. ಚಂದ್ರಗ್ರಹಣದ ಸಮಯದಲ್ಲಿ ಕೋಪಗೊಳ್ಳಬಾರದು. ಈ ದಿನ ಕೋಪಗೊಳ್ಳುವುದರಿಂದ ಮುಂದಿನ 15 ದಿನಗಳು ನಿಮಗೆ ಅಪಾಯ ಎದುರಾಗುವುದು. ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬೇಡಿ. ಇದಲ್ಲದೆ ಪೂಜೆ ಮಾಡುವುದರಿಂದ ಸಹ ನಿಷೇಧಿಸಲಾಗಿದೆ. ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ನಿರ್ಜನ ಸ್ಥಳ ಅಥವಾ ಸ್ಮಶಾನಕ್ಕೆ ಹೋಗಬಾರದು. ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಬಲ್ಯ ಸಾಧಿಸುತ್ತವೆ. ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸಬಾರದು. ಯಾಕೆಂದರೆ ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಮೇಲುಗೈ ಸಾಧಿಸುತ್ತದೆ. ಗ್ರಹಣದ ಸಮಯದಲ್ಲಿ ಗಂಡ ಹೆಂಡತಿ ದೈಹಿಕ ಸಂಬಂಧವನ್ನು ಹೊಂದಬಾರದು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಶಾಂತಿ ಮತ್ತು ಸಂತೋಷ ಹಾಳಾಗಬಹುದು. ಚಂದ್ರಗ್ರಹಣದ ದಿನದಂದು ನೀವು ಈ ಕೆಲಸಗಳನ್ನು ಮಾಡಬಹುದು. ಚಂದ್ರಗ್ರಹಣದ ಸಮಯದಲ್ಲಿ ದೇವರ ಮಂತ್ರಗಳನ್ನು ಪಠಿಸುವುದು ತುಂಬಾನೇ ಒಳ್ಳೆಯದು. ಇದು 10 ಪಟ್ಟು ಹೆಚ್ಚು ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಚಂದ್ರಗ್ರಹಣದ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು. ಚಂದ್ರಗ್ರಹಣದ ನಂತರ ಇಡೀ ಮನೆಯನ್ನು ಶುದ್ಧೀಕರಿಸಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ.
ಗ್ರಹಣದ ಸಮಯದಲ್ಲಿ ಹಸುಗಳಿಗೆ ಹುಲ್ಲು, ಪಕ್ಷಿಗಳಿಗೆ ಆಹಾರ ಮತ್ತು ನಿರ್ಗತಿಕರಿಗೆ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಅನೇಕ ಪಟ್ಟು ಹೆಚ್ಚಿನ ಪುಣ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರಗ್ರಹಣ ಶಾಂತಿ ಮಂತ್ರ ತುಂಬ ಉತ್ತಮವಾಗಿರುತ್ತದೆ. ಇಂದ್ರೋನಲ್ಲೋ ದಂಡಧರಶ್ಚ ಕಾಲಃ ಪಾಶಾಯುಧೋ ವಾಯುಧನೇಶ ರುದ್ರಃ ಮಜ್ಜನಂ ಋಗ್ಭೋ ಮಮ ರಾಶಿ ಸಂಸ್ಥಾಃ ಕುರ್ವಂತು ಚಂದ್ರಗ್ರಹ ದೋಷ ಶಾಂತಿಹಿಂ. ಈ ಮೇಲಿನ ಮಂತ್ರವನ್ನು ತಾಮ್ರದ ತಗಡಿನಲ್ಲಿ ಬರೆದು ಹಣೆಗೆ ಕಟ್ಟಿಕೊಂಡು ಬೆಳ್ಳಿಯ ತಾಮ್ರಬಿಂಬ ಸುವರ್ಣನಾಗ ಪ್ರತಿಮೆಯನ್ನು ತುಪ್ಪದಿಂದ ತುಂಬಿದ ತಾಮ್ರ ಅಥವಾ ಕಂಚು ಪಾತ್ರೆಯಲ್ಲಿ ಮೇಲಿಟ್ಟು ಬ್ರಾಹ್ಮಣರಿಗೆ ಪೂಜಿಸಿ ದಾನ ಮಾಡಬೇಕು. ಇದನ್ನು ಮಾಡಲು ಕಷ್ಟವಾದರೆ ಯಥಾಶಕ್ತಿ ದಕ್ಷಿಣೆ ದಾನ ಮಾಡಬಹುದು. ಚಂದ್ರಗ್ರಹಣ ಶಾಂತಿ ಪರಿಹಾರ. ಚಂದ್ರಗ್ರಹಣ ಮುಗಿದ ಮೇಲೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಗ್ರಹಣದ ಪರಿಣಾಮವು ದೂರವಾಗುವುದು. ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಶಾಂತಿಯು ಉಂಟಾಗುವುದು. ಹಾಲು ಮತ್ತು ಅಕ್ಷತೆ ಗ್ರಹಣ ಮುಗಿದ ನಂತರ ಬಡವರಿಗೆ ದಾನವಾಗಿ ನೀಡಿದರೆ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಸಂಪತ್ತು ಮತ್ತು ಶಾಂತಿಯನ್ನು ಪಡೆದುಕೊಳ್ಳುತ್ತೀರಿ. ಬಿಳಿ ವಸ್ತುಗಳ ದಾನ. ಚಂದ್ರನು ಬಿಳಿ ಬಣ್ಣವನ್ನು ಪ್ರತಿನಿಧಿಸುತ್ತಾರೆ. ಆದ್ದರಿಂದ ಅವನಿಗೆ ಬಿಳಿ ಬಣ್ಣದ ವಸ್ತುಗಳೆಂದರೆ ತುಂಬಾ ಪ್ರಿಯ. ಈ ಕಾರಣಕ್ಕಾಗಿ ಚಂದ್ರಗ್ರಹಣದ ನಂತರ ಬಡವರಿಗೆ ಬಿಳಿ ಬಣ್ಣದ ಬಟ್ಟೆಗಳನ್ನು, ಹಾಲು, ಸಕ್ಕರೆ ನೀಡುವುದರಿಂದ ಮನೆಯಲ್ಲಿ ನಡೆಯುವ ಎಲ್ಲ ರೀತಿಯ ಸಮಸ್ಯೆಗಳು, ಕಲಹಗಳು ದೂರವಾಗುವುದು. ಮನೆಯ ವಾತಾವರಣವು ಶಾಂತಿಯುತವಾಗಿರುವುದು. ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಅವರ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ಪರಿಹಾರವಾಗುವುದು ಮತ್ತು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಲು ಕೂಡ ಇದು ಸಹಾಯ ಮಾಡುವುದು. ಇನ್ನು ಬಿಳಿ ಮುತ್ತುಗಳ ವಿಚಾರ ಬಂದರೆ, ಯಾರೆಲ್ಲ ಉತ್ತಮ ಉದ್ಯೋಗವನ್ನು ಪಡೆದುಕೊಳ್ಳಲು ಹುಡುಕುತ್ತಿದ್ದರೆ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ಬಳಿಕ ಅಸಹಾಯಕರಿಗೆ, ಬಡವರಿಗೆ ಬಿಳಿ ಬಣ್ಣದ ಮುತ್ತುಗಳನ್ನು ದಾನವಾಗಿ ನೀಡಬೇಕು. ಈ ದಿನ ಬಿಳಿ ಬಣ್ಣದ ಮುತ್ತುಗಳನ್ನು ದಾನ ಮಾಡುವುದರಿಂದ ಬಯಸಿದ ಉದ್ಯೋಗ ದೊರೆಯುತ್ತದೆ ಮತ್ತು ಉದ್ಯೋಗದಲ್ಲಿನ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಪ್ರಮುಖವಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಓರ್ವ ವ್ಯಕ್ತಿ ಅನಾರೋಗ್ಯ ಒಳಗಾಗಿದ್ದರೆ ಅಥವಾ ಆರೋಗ್ಯದ ಸಮಸ್ಯೆಗಳನ್ನು ಹೊಂದಿದ್ದರೆ ಅಂತಹ ಸಮಯದಲ್ಲಿ ಚಂದ್ರಗ್ರಹಣದ ದಿನದಂದು ಒಂದು ಗಾಜಿನ ಪಾತ್ರೆಯಲ್ಲಿ ಬೆಳ್ಳಿ ನಾಣ್ಯ ಮತ್ತು ನೀರನ್ನು ಹಾಕಿಡಿ. ಗ್ರಹಣ ಮುಗಿದ ನಂತರ ಆ ನೀರನ್ನು ಬೆಳ್ಳಿ ನಾಣ್ಯದ ಸಹಾಯದಿಂದ ಅನಾರೋಗ್ಯಕ್ಕೆ ಒಳಗಾದ ವ್ಯಕ್ತಿಯ ಮೇಲೆ ಸಿಂಪಡಿಸಿ. ನಂತರ ಆ ನೀರನ್ನು ಮತ್ತು ನಾಣ್ಯವನ್ನು ಯಾರಿಗಾದರೂ ದಾನವಾಗಿ ನೀಡಿ. ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿಯು ಅನಾರೋಗ್ಯದಿಂದ ಪಾರಾಗುತ್ತಾನೆ. ಗ್ರಹಣದ ನಂತರ ಕಪ್ಪು ಬಣ್ಣದ ವಸ್ತ್ರ, ಉದ್ದಿನಕಾಳು, ಬಿಳಿ ಬಣ್ಣದ ವಸ್ತ್ರ ಮತ್ತು ಅಕ್ಕಿ ಇವುಗಳನ್ನು ಯಥಾಶಕ್ತಿ ದಕ್ಷಿಣೆ ಸಮೇತವಾಗಿ ದೇವಾಲಯ, ಬ್ರಾಹ್ಮಣರಿಗೆ, ಅವಶ್ಯಕತೆ ಇರುವವರಿಗೆ ದಾನ ಮಾಡುವುದರಿಂದ ಉತ್ತಮ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹಾಗೂ ಶಾಂತಿ ವಿಚಾರ ಬಂದರೆ ಪೂರ್ವಭಾದ್ರ ಮತ್ತು ಶತಭಿಷ ನಕ್ಷತ್ರ, ಕುಂಭರಾಶಿ, ಮೇಷ, ವೃಷಭ, ಮಿಥುನ ಲಗ್ನಗಳಲ್ಲಿ ಜನಿಸಿದವರು ಹಾಗೂ ಅಶುಭ ಫಲ ರಾಶಿಯವರು ಅವಶ್ಯಕವಾಗಿ ಗ್ರಹಣ ಶಾಂತಿ ಮಾಡಿಸಿಕೊಳ್ಳಬೇಕು. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.